ಜನ್ಮ ನೀಡಿದ ಹೆತ್ತವರಿಗೆ ಕೀರ್ತಿ ತರುವ ಹಾಗೆ ರೂಪಿಸಿಕೊಳ್ಳುತ್ತೇನೆ. ಆ ಮೂಲಕ ನನ್ನ ಊರಿಗೆ, ನಾಡಿಗೆ ಹಾಗೂ ದೇಶಕ್ಕೂ ಇರುವವರೆಗೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಮಕ್ಕಳ ಪ್ರತಿಜ್ಞಾ ಸ್ವೀಕಾರ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಗುರುಮ. ಇಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆರಕಲ್ಮಟ್ಟಿ ಕಾರ್ಯಕ್ರಮ ಒಂದು ಶಾಲೆಯಲ್ಲಿ ಬಹಳ ವಿಶಿಷ್ಟ ಹಾಗೂ ವಿನೂತನ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಗುರುವೃಂದದ ಪರವಾಗಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಎಷ್ಟು ವಿಶಿಷ್ಟ ಅಂದರೆ, ಇವತ್ತ ಶಿಕ್ಷಣದಲ್ಲಿ ನಾವು ನೋಡ್ತೀವಿ, ಶಿಕ್ಷಣದಲ್ಲಿ ಕೇವಲ ಮಾಹಿತಿ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ಒಂದು ಮಕ್ಕಳನ್ನು ನಾವು ಇವತ್ತು ಕಾಣಕತ್ತೀವಿ. ಆ ಮೌಲ್ಯಗಳು ಮಕ್ಕಳಲ್ಲಿ ತಂದೆ ತಾಯಂದಿರ ಬಗ್ಗೆ ಗೌರವ ಆಗಲಿ ಅಥವಾ ಶಿಕ್ಷಕರ ಬಗ್ಗೆ ಆ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ನಾವು ಕಾಣ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಪಾದ ಪೂಜೆ ಮತ್ತು ದೀಕ್ಷೆ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಂದೆ ತಾಯಂದಿರಲ್ಲಿ ಅವರಲ್ಲಿ ಒಂದು ಪ್ರಜ್ಞೆ, ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ನಾವು ಕೊಡಿಸಬೇಕು. ಅದು ಗ್ರಾಮೀಣ ಮಟ್ಟದಲ್ಲೇ ಆಗಲಿ ನಗರ ಮಟ್ಟದಲ್ಲೇ ಆಗಲಿ ಮಕ್ಕಳು ಮುಂದುವರಿಬೇಕು ಹಾಗೂ ಮಕ್ಕಳು ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಕಾರಣಬರಾದ ಈ ಕೆರಕಲ್ಮಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, SDMC ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ನಾನು MA ಮನಿಯಾರ್ ಅಂತ ಈ ಶಾಲೆಯಲ್ಲಿ 2 ವರ್ಷದಿಂದ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆರಕಲ್ಮಟ್ಟಿ ಈ ಶಾಲೆಯಲ್ಲಿ ಇದನ್ನು ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು, ಎಲ್ಲ ಸಹಶಿಕ್ಷಕರು ಎಲ್ಲರೂ ನಮ್ಮ ಊರಿನ ಪಾಲಕರಿಗೆ ಒಂದು ಮನವಿ ಮಾಡಿದರು. ಏನಂತ, ಪಾದ ಪೂಜೆ ಇಟ್ಕೊಂಡಿವಿ, ಎಲ್ಲರೂ ಬಂದು ಇದಕ್ಕೆ ಸಭೆಗೆ ಕೂಡಿ ಎಲ್ಲರೂ ಪಾದ ಪೂಜೆ ಮಾಡಿಸ್ಕೊಂಡು ಪ್ರತಿಜ್ಞೆ ಮಾಡ್ಬೇಕಂತ ಕೇಳ್ಕೊಂಡ್ರು. ಅದೇ ರೀತಿ ಕೇಳ್ಕೊಂಡಂತೆ ಎಲ್ಲ ನಮ್ಮ ಊರಿನ ಎಲ್ಲ ಪಾಲಕರು, ತಂದೆ ತಾಯಿಗಳು ಎಲ್ಲರೂ ಬಂದರು. ಬಂದ ಗ್ಯಾಸೆ ಎಲ್ಲ ಕಾರ್ಯಕ್ರಮವನ್ನು ಪಾದ ಪೂಜೆ ಮಾಡಿಸಿ ಪ್ರತಿಜ್ಞೆ ಮಾಡಿದರು. ಎಲ್ಲ ಹುಡುಗರು ಸೇರಿ ಎಲ್ಲ ಅವರು ಪ್ರತಿಜ್ಞೆ ಮಾಡಿದರು, ನಾವು ಶಾಲೆ ಬಿಡೋಂಗಲ್ಲ, ನಾವು ಶಾಲೆ ಕಂಟಿನ್ಯೂ ಬರ್ತೀವಿ ಅಂತ ಅವ್ರು ಮಾಡಿದರು. ನಂತರ ಪಾಲಕರ ನಂತರ ಅವರು ತಲೆ ಮೇಲೆ ಕೈ ಇಟ್ಟುಕೊಂಡು ಅವರು ಪ್ರತಿಜ್ಞೆ ಮಾಡಿದರು, ನಾವು ಯಾವುದೇ ದೊಡ್ಡ ದುಶ್ಚಟ ಮಾಡೋಂಗಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಅಂತೇಳಿ ಎಲ್ಲರೂ ಪ್ರತಿಜ್ಞೆ ಮಾಡಿದರು. ಅದೇ ರೀತಿ ನಾವು ಈಗ ಎಲ್ಲ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡಿ ನಾವು ಶಾಲೆಯನ್ನು ಇನ್ನಷ್ಟು ಅತಿ ಹೆಚ್ಚಿನ ಇದರೊಳಗೆ ನಾವು ಅಭಿವೃದ್ಧಿ ಮಾಡ್ಬೇಕಂತೇಳಿ ನಾವು ಹಿರಿಯರು ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಎಲ್ಲ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡಲಿ ಅಂತ ಎಲ್ಲರಲ್ಲಿ ಬೇಡ್ಕೊಳ್ತೀವಿ. ನಮಗೆಲ್ಲ ಪೋಷಕರಿಗೆ ಒಳ್ಳೇದು ಅನಿಸುತ್ತಿದ್ರಿ. ಇದು ಪಾದ ಪೂಜೆ ಮಾಡಿ ಎಲ್ಲ ನಮ್ಮ ಮಕ್ಕಳನ್ನ ನಾವು ಶಿಕ್ಷಕರು ಏನು ಹೇಳಿದ್ರು, ಬಿಡಿಸಬೇಡ ಅಂತ ಹೇಳಿದ್ರು, ನಾವು ಬಿಡಿಸಲ್ಲ ಅಂತ ಹೇಳಿದೀವಿ. ಪರಿವರ್ತನೆ ಮಾಡಬೇಕು, ಎಲ್ಲ ಮಕ್ಕಳಿಗೆ ಎಲ್ಲ ಶಿಕ್ಷಣ ಚಲೋ ಆಗಲಿ ಅಂತೇಳಿ ನಾವು ಕೇಳ್ಕೊಂಡಿದ್ವಿ. ನನ್ನ ಹೆಸರು ಸಾವಿತ್ರಿ ಪುಂಡ್ಲಿಕ್ ಮನ್ಗೇನಪ್ಪನಗಳು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು MPS ಕೆರಕಲಮಟ್ಟಿ. ಇಂದು ನಮ್ಮ ಶಾಲೆಯಲ್ಲಿ ಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ತಂದೆ ತಾಯಿಗೆ ಪಾದ ಪೂಜೆಯನ್ನು ಮಾಡಿದೆವು. ಇಂದು ನಾವು ಪ್ರಮಾಣ ಮಾಡಿದೆವು, ಎಂದು ಶಾಲೆಯನ್ನು ಬಿಡುವುದಿಲ್ಲ, ಶಾಲೆ ತಪ್ಪಿಸುವುದಿಲ್ಲ, ಒಳ್ಳೆ ವಿದ್ಯಾರ್ಥಿಗಳಾಗುತ್ತೇವೆ. ಭಾರತಕ್ಕೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಹಂಗೆ ಒಂದು ಊರಿಗೆ ಒಂದು ಏನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಮಾಣ ಮಾಡಿವಿ. ಮತ್ತು ನಮ್ಮ ತಂದೆ ತಾಯಿಗಳು ಪ್ರಮಾಣ ಮಾಡ್ಯಾರ, ನಮ್ಮ ತಲೆ ಮೇಲಿಟ್ಟು ದುಷ್ಟಚಗಳನ್ನು ಬಿಡುತ್ತೇವೆ ಹಾಗೂ ನಾವು ನಮ್ಮ ಮಕ್ಕಳನ್ನ ಎಂದು ಶಾಲೆ ಬಿಡಿಸೋದಿಲ್ಲ ಅಂಥೇಳಿ ಪ್ರಮಾಣ ಮಾಡ್ಯಾರ ನಮ್ಮ ತಂದೆ ತಾಯಿಗಳು. ಇದನ್ನೆಲ್ಲ ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಮನ್ಗುಳ್ ಸರ್ ಮತ್ತು ನಮ್ಮ ಟೀಚರ್ಸ್, ಚವಾಣ್ ಟೀಚರ್, ಎಲ್ಲ ಟೀಚರ್ಸು, ಎಲ್ಲ ಸರ್ಸು ಮತ್ತು ನಮ್ಮ ಎಲ್ಲ ಊರಿ ಹಿರಿಯರು, ಅಧ್ಯಕ್ಷರು, ತಂದೆ ತಾಯಿಯಂದಿರು ಎಲ್ಲರೂ
ಇದಕ್ಕೆ ಸಹಾಯ ಮಾಡ್ಯಾರ. ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನನ್ನ ಹೆಸರು ಸಾವಿತ್ರಿ. ನಾನು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೆ ಅವರು ಹೇಳಿದ ಮನೆಗೆಲಸ ಮತ್ತು ವಹಿಸಿದ ಜವಾಬ್ದಾರಿ ಪಾಲಿಸಿ ಸಮಾಜದಲ್ಲಿ ಉತ್ತಮ ಮನಪೂರ್ವಕವಾಗಿ ಪ್ರಯತ್ನಿಸುತ್ತೇನೆ. ನಾನು